ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವಿಡಿಯೋಕ್ಕೆ. ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದರೆ, ಸೊ ತುಂಬ ಯಾರ್ಯಾರು ವಿದ್ಯಾರ್ಥಿಗಳಿಗೆ ಕಾಲೇಜ್ ಅಲೌಟ್ ಆಗಿಲ್ಲ ಅವರೆಲ್ಲ ಒಂದು ಪೋರ್ಟಲಲ್ಲಿ ಲಾಗಿನ್ ಆದಾಕಾರ ಈ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡಿರ್ತಾರೆ. ಅದೇನೆಂದರೆ, ಯು ಆರ್ ಸ್ಟಾಪ್ಡ್ ಫ್ರಮ್ KCET ಅಡ್ಮಿಷನ್ ಪ್ರೋಸೆಸ್, ಪ್ಲೀಸ್ ಲಾಗಿನ್ ಆಫ್ಟರ್ ಅನೌನ್ಸ್ಮೆಂಟ್ ಆಫ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್. ಸೊ ಈ ರೀತಿಯಾಗಿ ಬರಾಕತ್ತೈತಿ. ಈ ರೀತಿ ಯಾಕೆ ಬರೋಕ್ಕಿಂತ ಮೊದಲು ಒಂದು ಹೇಳ್ತೀನಂತ, ನಿಮಗೆ ಅಂದರೆ ಲಾಗಿನ್ ಆಗಬೇಕು ಒಂದು ರೌಂಡ್ಗಿಂತ ಮೊದಲು, ಅಂದರೆ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಲಾಗಿನ್ ಆಗಬೇಕು ಅಂತ ಹೇಳ್ಯಾರ. ಸೊ ಅದರ ಒಂದು ಉದ್ದೇಶಕ್ಕಾಗಿ ನೀವು ಲಾಗಿನ್ ಆಗಕತ್ತೀರಿ. ಸೊ ಕರೆಕ್ಟ್ ಐತಿ. ಬಟ್ ಪಾಯಿಂಟ್ ಏನಂತೇಳಿ ಅರ್ಥ ಮಾಡ್ಕೊಳ್ರಿ. ಸೊ ಆ ಪಾಯಿಂಟ್ ಏನಂತ ಅರ್ಥ ಮಾಡ್ಕೋಕ್ಕಿಂತ ಮೊದಲು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಒಂದು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ದು ಏನೇ ಡೌಟ್ ಇದ್ದರೂ ಸಹ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನಂತ. ಸೊ ಈ ಒಂದು ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಸೊ ಅವ್ರಿಗೆ ಯಾರಿಗೊಂದು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ, ಲೈಕ್ ಇದ್ರ ಬಗ್ಗೆ ತಪ್ಪಾಗಿ ಒಂದು ತಿಳ್ಕೊಂಡಾರ, ತಪ್ಪಾಗಿ ಇನ್ಫಾರ್ಮೇಷನ್ ಅವ್ರ ಕಡೆ ಐತಿ ಅನ್ನೋದು ವಿದ್ಯಾರ್ಥಿಗಳಿಗೆ ಇದೊಂದು ಶೇರ್ ಮಾಡಿರಿ. ಇದರೊಳಗೆ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತೀನಿ. ಸೊ ಯಾರೇನು ವರಿ ಮಾಡ್ಕೋಬೇಡ್ರಿ. ಯಾಕಂದ್ರೆ ಸೊ ಹೇಳ್ತೀನಂತ, ಯಾವ ವಿದ್ಯಾರ್ಥಿಗಳಿಗೆ ಕಾಲೇಜ್ ಅಲೌಟ್ ಆಗಿಲ್ಲಲ್ಲ, ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡುವಂಥ ಅಗತ್ಯ ಇಲ್ಲ ಅಂತ ಹೇಳ್ತಾರೆ KA ಅವ್ರು ಹೇಳ್ಯಾರ. ಸೊ ಒಂದು ಪಾಯಿಂಟ್ ಕ್ಲಿಯರ್ ಆಯಿತಾ. ಸೊ ನೀವು ಯಾವುದೇ ರೀತಿ ಚಾಯ್ಸನ್ನು ಎಂಟ್ರಿ ಮಾಡೋಕ್ಕೆ ಬರೋಲ್ಲ. ಇವಾಗ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಸೊ ಇವು 4 ಚಾಯ್ಸನ್ನು ಸಹ ನೀವು ಎಂಟ್ರಿ ಮಾಡೋಕ್ಕೆ ಆಗೋದಿಲ್ಲ. ಸೊ ನಾವೇನು ಮಾಡ್ಬೇಕು ಸರ್? ಸೊ ಸೆಕೆಂಡ್ ರೌಂಡಿಗೆ ಹೋಗಬೇಕು ಅಂದರೆ ನೀವು ಡೈರೆಕ್ಟಾಗಿ ಹೋಗ್ತೀರಿ ಸೆಕೆಂಡ್ ರೌಂಡಿಗೆ. ಸೆಕೆಂಡ್ ರೌಂಡ್ ಹೋಗೋಕ್ಕಿಂತ ಮುಂಚೆ ಇದೊಂದು ಕೆಲಸ ಮಾಡಬೇಕು. ಯಾವ ಕೆಲಸ? ಸೊ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಿ, ನಿಮ್ಮ ಒಂದು ರ್ಯಾಂಕ್ ಎಲ್ಲ ಕರೆಕ್ಟ್ ಇರ್ತೈತಿ, ಕಾಲೇಜ್ ಕಟ್ ಆಫ್ ವೈಸ್ ಹಾಕಿರ್ತೀರಿ. ಸೊ ಕಾಲೇಜ್ ಅಲೌಟ್ ಆಗಿರೋದಿಲ್ಲ. ಯಾಕಪ್ಪ ಅಂದ್ರೆ ನಿಮ್ಮ ರ್ಯಾಂಕಿಗೆ ಅಲ್ಲೊಂದು ಕಾಲೇಜ್ದೊಳಗೆ ಸೀಟ್ ಇರೋದಿಲ್ಲ. ಸೆಕೆಂಡ್ ರೌಂಡಿಗೆ ಹೋದಾಗ ಮೇ ಬಿ ಸೀಟ್ ಇರ್ಬೋದು, ಸೀಟ್ ಸಿಗ್ತಾವೆ ನಿಮಗೆ. ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗ್ತಾವೆ ನಿಮಗೆ ಗ್ಯಾರಂಟಿ ಇರ್ತೈತಿ. ಬಟ್ ಸೆಕೆಂಡ್ ರೌಂಡಿಗೆ ಹೋಗೋಕ್ಕಿಂತ ಮುಂಚೆ ಲಾಗಿನ್ ಆಗಬೇಕು ಅಂತ ಹೇಳ್ಯಾರ. ಬಟ್ ಇವಾಗಲ್ಲ, ಇವಾಗ ಜಸ್ಟ್ ಚಾಯ್ಸ್ ಎಂಟ್ರಿ ಕೊಟ್ಟಾರ. ಇವಾಗ ಬಿಟ್ಟಿದ್ದು ಕೇವಲ ಚಾಯ್ಸ್ ಎಂಟ್ರಿ. ಆಪ್ಷನ್ ಎಂಟ್ರಿನ ಬೇರೆ, ಚಾಯ್ಸ್ ಎಂಟ್ರಿನ ಬೇರೆ. ಇದು ಅರ್ಥ ಮಾಡ್ಕೊಳ್ರಿ. ಆಪ್ಷನ್ ಎಂಟ್ರಿ ಪೋರ್ಟಲ್ ಇನ್ನೂ ಆಫ್ ಐತಿ. ಯಾಕಂದ್ರೆ ಇವಾಗ ಯಾವುದೇ ರೀತಿ ನಿಮಗೆ ಕಾಲೇಜ್ ಎಡಿಟ್ ಮಾಡೋಕೆ ಚಾನ್ಸ್ ಕೊಟ್ಟಿಲ್ಲ. ನೀವು ಯಾವಾಗ ಲಾಗಿನ್ ಆಗಬೇಕು ಅಂದ್ರೆ, ಒನ್ಸ್ KA ಅವ್ರು ಹೇಳ್ತಾರೆ, ನೀವು ನಿಮ್ಮ ಆಪ್ಷನ್ಗಳನ್ನು ಲೈಕ್ ಕೆಳಗೂ ಮೇಲೂ ಮಾಡ್ಕೋಬೋದು. ಎಡಿಟಿಂಗ್ ಮಾಡ್ಕೋಬೋದು, ಮಾಡಿಫಿಕೇಷನ್ ಮಾಡ್ಕೋಬೋದು. ಕೆಳಗಿರೋದನ್ನ ಮೇಲೆ ಹಾಕ್ಬೋದು, ಮೇಲಿರೋದನ್ನ ಕೆಳಗೆ ಹಾಕ್ರಿ. ಇವಾಗ ನಾವು ಲಿಂಕ್ ಓಪನ್ ಮಾಡೇವಿ, ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಮಾಡೇವಿ ಅಂತ ಹೇಳ್ತಾರೆ. ಅವರು ಕ್ಲಿಯರಾಗಿ ಮೆನ್ಷನ್ ಮಾಡ್ತಾರೆ ಆವಾಗ. ಸೊ ಇವಾಗಲ್ಲ, ಇವಾಗ ಕೊಟ್ಟಿದ್ದು ಚಾಯ್ಸ್ ಎಂಟ್ರಿಗೆ. ಸೊ ಇವಾಗ ಯಾರಿಗೆ ಪತ್ತ ಕಾಲೇಜ್ ಯಾರಿಗೆ ಅಲೌಟ್ ಆಗಿಲ್ಲ ಅವರು ಚಾಯ್ಸ್ ಎಂಟ್ರಿಯನ್ನು ಮಾಡ್ತಾರೆ. ನೀವು ಕಾಲೇಜ್ ಅಲೌಟ್ ಆಗದೇ ಇರೋರು ಲಾಗಿನ್ ಆಗಕ್ಕೆ ಹೋದರೆ ಸ್ಟಾಪ್ಡ್ ಫ್ರಮ್ KCET ಅಂತ ಹೇಳುತ್ತಾ. ಯಾಕೆ ಹೇಳುತ್ತಂದ್ರೆ, ನಿಮ್ಗೆ ಯಾವುದೇ ರೀತಿ ಕಾಲೇಜ್ ಅಲೌಟ್ ಆಗಿಲ್ಲ, ನೀವು ಈ ಪೋರ್ಟಲ್ ಒಳಗೆ ಲಾಗಿನ್ ಆಗಕ್ಕೆ ನಾವು ನಿಮಗೆ ಅಲೋ ಮಾಡೋದಿಲ್ಲ. ಸೊ ಈ ಪಾಯಿಂಟ್ ಕ್ಲಿಯರ್ ಮಾಡ್ಕೊಳ್ರಿ. ಸರ್ ಇವಾಗ ಎಡಿಟಿಂಗ್ ಲಿಂಕ್ ಯಾವಾಗ ಕೊಡ್ತಾರ ನೀವು ನಂಗೆ ಕೇಳ್ಬೋದು. ಕಾಮನ್ ಕ್ವಶನ್ ಇದೆ, ಯಾಕಂದ್ರೆ ನಾರ್ಮಲಿ ರೈಸ್ ಆಗುತ್ತಿದೆ. ಸೊ ಏನಪ್ಪ ಅಂತಂದರೆ, ಎಡಿಟಿಂಗ್ ಲಿಂಕ್ ಯಾವಾಗ ಕೊಡ್ತಾರೆ ಅಂತ ಹೇಳ್ತೇನಂತ. ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ರಿ. ಹೋಪ್ ಇದು ಅರ್ಥ ಆಗೈತೆ ಅನ್ಕೋತೀನಿ. ನೀವು ಒಂದ್ಸಲ ಲಾಗಿನ್ ಆಗಬೇಕು ಸೆಕೆಂಡ್ ರೌಂಡಿಗೆ ಹೋಗಬೇಕು ಅಂತ. ಸೊ ಲಾಗಿನ್ ಆಗಬೇಕು ಅಂತ ಸ್ಪೆಸಿಫಿಕ್ ಅದಕ್ಕೆ ಹೋಗಿ ಲಾಗಿನ್ ಆಗಿ ಸೇವ್ ಆ್ಯಂಡ್ ಸಬ್ಮಿಟ್ ಆ ಥರ ಏನಿಲ್ಲ. ಅಫ್ಕೋರ್ಸ್ ಇವಾಗ ಯಾರ್ಯಾರಿಗೆ ಕಾಲೇಜ್ ಸಿಕ್ಕಿಲ್ಲ ಅವರೆಲ್ಲ ಎಡಿಟಿಂಗ್ ಮಾಡ್ತೀರಾ. ಎಡಿಟಿಂಗ್ ಮಾಡಬೇಕಂದ್ರೆ ಲಾಗಿನ್ ಆಗೇ ಆಗ್ತೀರಾ. ಸಿಂಪಲ್ ತಾನೇ. ಎಡಿಟಿಂಗ್ ಮಾಡೋಕ್ಕೆ ಲಾಗಿನ್ ಆಗಲೇಬೇಕಲ್ವಾ. ಎಲ್ಲ ಎಡಿಟ್ ಆದಮೇಲೆ ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಲೇಬೇಕಲ್ವಾ. ಅಷ್ಟೇ ಸಿಂಪಲ್ ಐತಿ. ಏನು ಇದ್ರಾಗೇನು ಜಾಸ್ತಿ ಕಬ್ಬಿಣದ ಕಡಲೆ ಏನಿಲ್ಲ. ಒಂದು ಪೋರ್ಟಲಿಗೆ ಲಾಗಿನ್ ಆಗಬೇಕು ಅಂದರೆ, ಸೆಕೆಂಡ್ ರೌಂಡಿಗೆ ಹೋಗ್ಬೇಕಂದ್ರೆ ಪೋರ್ಟಲಿಗೆ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆಗಬೇಕು ಅಂದರೆ ಯಾವಾಗ ಆಗಬೇಕು, ಆ ಲಿಂಕ್ ಯಾವಾಗ ಓಪನ್ ಮಾಡ್ತಾರೆ ಅಷ್ಟೇ. ಆ ಲಿಂಕ್ ಯಾವಾಗ ಓಪನ್ ಮಾಡ್ತಾರಪ್ಪ ಅಂತಂದ್ರೆ, ಇದೇನು ಫಸ್ಟ್ ರೌಂಡಿಂದೆಲ್ಲ ಫಸ್ಟ್ ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಂಡವ್ರು ಅವರೆಲ್ಲ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಕೋತಾರೆ. ಅಡ್ಮಿಷನ್ ಮಾಡ್ಕೊಂಡಾದಮೇಲೆ ಅಲ್ಲಿಂದ ಕಾಲೇಜಿಂದ ಸೊ ಇಷ್ಟೊಂದು ಕಾಲೇಜ್ ಅಲೌಟ್ ಆಗಿತ್ತು, ಅವೆಲ್ಲ ವಿದ್ಯಾರ್ಥಿಗಳು ಬಂದು ಅಡ್ಮಿಷನ್ ಮಾಡ್ಕೊಂಡಾರೆ. ಸೊ ತಾವು ಮುಂದಿನ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿರಿ, ಅಂದರೆ ರೌಂಡ್ 2 ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತಾರೆ. ಸೊ ರೌಂಡ್ 2 ಸ್ಟಾರ್ಟ್ ಮಾಡೋಕೆ ಮೊದಲು ಆಪ್ಷನ್ಗಳನ್ನ ಮಾಡಿಫಿಕೇಷನ್ ಮಾಡ್ಕೊಳ್ಳೋಕೆ, ಎಡಿಟ್ ಮಾಡ್ಕೊಳ್ಳೋಕೆ ನಮಗೊಂದು ಲಿಂಕ್ ಕೊಡಬೇಕಲ್ವ. ಯಾಕಂದರೆ ನಮ್ಮ ರ್ಯಾಂಕ್ ವೈಸ್ ನಾವು ತಪ್ಪಾಗಿ ಹಾಕೊಂಡ್ಬಿಟ್ಟಿರ್ತೀವಿ. ಯಾವುದೋ ನಮಗೊಂದು ಕಾಲೇಜ್ ಬೇರೆ ಸಿಕ್ಕಿರ್ತೈತಿ, ಅದಕ್ಕೆ ನಾವು ತಳಗೋ ಮೇಲೋ ಮಾಡ್ತೀವಿ. ಅದಕ್ಕೊಂದು ಡೇಟ್ ಕೊಡಬೇಕಲ್ವ ನಮಗೆ KA ಅವರು ಎಡಿಟಿಂಗ್ ಅಂತೇಳಿ. ಸೊ ಅವ್ನು ಎಡಿಟಿಂಗ್ ಡೇಟ್ ಕೊಟ್ಟಾಗ ನೀವು ತಳಗಿರೋ ಕಾಲೇಜ್ನ ಮೇಲೆ ಹಾಕೋಬೋದು, ಮೇಲಿರೋ ಕಾಲೇಜ್ನ ತಳಗೆ ಹಾಕೋಬೋದು. ಅವಾಗ ಅಫ್ಕೋರ್ಸ್ ಲಾಗಿನ್ ಆಗೇ ಆಗಬೇಕಾ ನೀವು. ಸೊ ಲಾಗಿನ್ ಅವಾಗ ಆಗ್ತೀರಿ. ಅವಾಗ ಆದಮೇಲೆ ನೀವು ಆಬ್ವಿಯಸ್ಲಿ ಸೆಕೆಂಡ್ ರೌಂಡಿಗೆ ಎಲಿಜಿಬಲ್ ಇದ್ದೇ ಇರ್ತೀರಿ. ಇದು ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡವ್ರಿಗೂ ಸಹ ಅಪ್ಲಿಕೇಬಲ್ ಆಗುತ್ತೆ.
ನಾಟ್ ಓನ್ಲಿ ಯಾರಿಗೆ ಕಾಲೇಜ್ ಅಲಾಟ್ ಆಗಿಲ್ಲಲ್ಲ, ಸೊ ಅವ್ರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಬೋತ್, ಯಾರಿಗೆ ಅಲಾಟ್ ಆಗೈತಿ ಯಾರಿಗೆ ಅಲಾಟ್ ಆಗಿಲ್ಲ ಇಬ್ಬರು ಸಹ ಲಾಗಿನ್ ಆಗಲೇಬೇಕು. ಚಾಯ್ಸ್ ಮಾಡಿಫಿಕೇಷನ್ಗೆ ಅವರು ಬಂದೇ ಬರ್ತಾರೆ, ಚಾಯ್ಸ್ 2 ಚಾಯ್ಸ್ 3 ಕೊಟ್ಟವರು. ನಿಮ್ದು ಎನಿ ಹೌ ಕಾಲೇಜ್ ಸಿಕ್ಕಿಲ್ಲ, ನೀವು ಸಹ ಕಾಲೇಜನ್ನ ತಳಗ ಮೇಲೆ ಮಾಡ್ಕೊಳಕ್ಕೆ ನೀವು ಲಾಗಿನ್ ಆಗ್ತೀರಿ. ಸೊ ಅವಾಗ ಈ ಒಂದು ಕೆಲಸ ಆಕೈತಿ. ಇದಕ್ಕಾಗಿ ಸ್ಪೆಸಿಫಿಕ್ ಏನು ಲಿಂಕ್ ಓಪನ್ ಕೊಡೋದಿಲ್ಲ ಇವಾಗ ಇದಂಥ ಆಪ್ಷನ್ ಎಂಟ್ರಿ ಪೋರ್ಟಲ್ ಇವಾಗ ನಿಮ್ಮ ಸಂಬಂಧ ಲೈಕ್ ಓಪನ್ ಮಾಡೋದಿಲ್ಲ. ಈ ಪ್ರೊಸೆಸ್ ಇದು ಅಂದರೆ ಫಸ್ಟ್ ರೌಂಡಿಗೆ ಮುಗಿಸ್ತಾರೆ, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಎಡಿಟಿಂಗ್ ಲಿಂಕ್ ಓಪನ್ ಮಾಡ್ತಾರೆ. ಅವನ ಎಡಿಟಿಂಗ್ ಲಿಂಕಿಗೆ ಲಾಗಿನ್ ಆದ್ರಿ ಅಂದ್ರೆ ನಿಮ್ಗೆ ಈ ಒಂದು ಕೆಲಸ ಆದಂಗೆ. ಇಷ್ಟ ಸಿಂಪಲ್ ಐತಿ, ನಥಿಂಗ್ ಮಚ್. ಸೊ ಸುಮ್ಮ ವರಿ ಮಾಡ್ಕೋಬೇಡ್ರಿ. ಮೇನ್ ಹೇಳ್ತೀನಿ, ಲಾಗಿನ್ ಆಗಲಿಲ್ಲ ಅಂದರೆ ಈ ಒಂದೇನಾದರೂ ಲಾಗಿನ್ ಆಗಲಿಲ್ಲ, ಇದ್ರೊಳಗೆ ಲಾಗಿನ್ ಆಗಿ ಮಾಡಿಫಿಕೇಷನ್ ಮಾಡ್ಕೊಳ್ಳಿಲ್ಲ, ನೀವು ಮಾಡಿಫಿಕೇಷನ್ ಮಾಡ್ಕೊಳ್ಳಿಲ್ಲ ಅಂದರೂ ಬೇಡ, ಪರವಾಗಿಲ್ಲ. ಅಟ್ಲೀಸ್ಟ್ ಒಂದು ಸಲ ಲಾಗಿನ್ ಆಗಿ ಲಾಗೌಟ್ ಆಗಬೇಕು. ಒಂದು ಸಲ ಲಾಗಿನ್ ಆಗಿ ಒಂದು ಸೇವ್ ಸಬ್ಮಿಟ್ ಕೊಟ್ಟು ಲಾಗೌಟ್ ಆಗಬೇಕು. ನೀವು ತಳಗಮ್ಯಾಗಿರೋ ಕಾಲೇಜ್ ನನ್ನೇನು ಎಡಿಟಿಂಗ್ ಮಾಡ್ಕೊಳ್ಳೋದಿಲ್ಲ, ಎಲ್ಲ ಕರೆಕ್ಟ್ ಐತಿ, ಕರೆಕ್ಟ್ ಇದ್ದರೂ ಸಹ ಒಂದು ಸಲ ಬಂದು ಪೋರ್ಟಲಿಗೆ ಲಾಗಿನ್ ಆಗಿ ಆಪ್ಷನ್ ಎಂಟ್ರೀಸ್ನ ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಬೇಕು. ನೀವೇನಾದರೂ ಮಾಡಲಿಲ್ಲ ಅಂದರೆ ನೀವು ನೆಕ್ಸ್ಟ್ ರೌಂಡಿಗೆ ಎಲಿಜಿಬಲ್ ಇಲ್ಲ, ನೀವು ಅನರ್ಹರು ಅಂತ ಹೇಳ್ತಾರೆ. ನೆಕ್ಸ್ಟ್ ರೌಂಡಿಂದ ನಿಮ್ಮನ್ನು ಕಿತ್ತಾಕ್ಬಿಡ್ತಾರೆ, ಅಂದರೆ ಸೆಕೆಂಡ್ ರೌಂಡಿಂದ ತೆಗೆದುಬಿಡ್ತಾರೆ. ನೀವೇನಾದರೂ ಲಾಗಿನ್ ಆಗಲಿಲ್ಲ ಅಂದ್ರೆ ಅಷ್ಟೇ. ಲಾಗಿನ್ ಆಗಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ರಿ ಅಂದರೆ ಸೊ ಇವರ್ ಎಲಿಜಿಬಲ್, ನೀವು ಮುಂದಿನ ರೌಂಡಲ್ಲಿ ಪಾರ್ಟಿಸಿಪೇಟನ್ನು ತೊಗೋಬೋದು. ಪಾರ್ಟಿಸಿಪೇಷನ್ಗೆ ನಿಮಗೆ ಎಲಿಜಿಬಲ್ ಇರ್ತೀರಿ. ಸೊ ಇಷ್ಟ ಸಿಂಪಲ್ ಐತಿ. ಎಲ್ಲರೂ ಬಂದು ಕೇಳೋದು ಅರಿ ಮಾಡ್ಕೋಬೇಡ್ರಿ. ಏನೇ ಡೌಟ್ ಇದ್ದರೂ ಸಹ ನೀವು ಕಮೆಂಟ್ ಮಾಡಿ ಕೇಳಿರಿ. ನಾನು ನಿಮ್ಮೊಂದು ಡೌಟ್ನ ಇದೇ ರೀತಿ ಸಿಂಪಲ್ಲಾಗಿ ಕೂಲ್ ಮೈಂಡಲ್ಲಿ ಹೇಳ್ತೀನಂತ ಕೂಲ್ ಮೈಂಡ್ ಒಳಗೆ ತೊಗೊಳ್ರಿ. ಟೆನ್ಷನ್ ಆಗಕ್ಕೆ ಹೋಗ್ಬೇಡ್ರಿ. ಯಾರಾದರೂ ಒಬ್ರು ಹೇಳ್ಯಾರಂದ್ರೆ ಅದನ್ನು ಕರೆಕ್ಟಾಗಿ ಕುಂತು ಯೋಚನೆ ಮಾಡಿ ನೋಡಿರಿ. ಅಲ್ಲಿ KA ವೆಬ್ಸೈಟಲ್ಲಿಯೇ ಸಹ ಇದು ಕರೆಕ್ಟಾಗೇ ಕೊಟ್ಟಾರ ಅವರು, ಬಟ್ ಯಾರೂ ಅದನ್ನು ಓದಲಿಲ್ಲ. ಆಪ್ಷನ್ಗಳನ್ನು ಅಂದರೆ ಮಾಡಿಫೈ ಮಾಡುವಾಗ ಅಂದರೆ ಆಪ್ಷನ್ಗಳನ್ನು ಕರೆಕ್ಟಾಗಿ ಮಾಡ್ಕೊಳ್ಳೋ ಒಂದು ಸಂದರ್ಭದಲ್ಲಿ ಅಂತ ಹೇಳ್ಯಾರ. ಯಾರೂ ಸಹ ಫಸ್ಟ್ ರೌಂಡಿಗೆ ಚಾಯ್ಸ್ ಸೆಲೆಕ್ಷನ್ ಮಾಡ್ಕೊಳ್ಳುವಾಗ ನೀವು ಹೋಗಿ ಮಾಡಿರಿ ಅಂತ ಹೇಳ್ತಾರೆ, ಅಲ್ಲಿ ಅವ್ರು ಹೇಳಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ರಿ. ಇನ್ನು ಸರ ಚಾಯ್ಸ್ ಎಡಿಟಿಂಗ್ ಲೈಕ್ ಆಪ್ಷನ್ ಎಡಿಟಿಂಗಿಗೆ ಟೈಮ್ ಯಾವಾಗ ಕೊಡ್ತಾರೆ ಸರ್, ಆಪ್ಷನ್ ಎಡಿಟಿಂಗ್ ಯಾವಾಗ ಮಾಡ್ಕೋಬೋದು, ಡೇಟ್ ಹೇಳ್ರಿ ಸರ್ ಅಂತ ನೀವು ಕೇಳ್ಬೋದು ನಮ್ಗೆ. ಡೇಟ್ ಎಡಿಟಿಂಗಿಗೆ ಯಾವಾಗ ಅಂದರೆ ಅವ್ರ KA ಇನ್ನೂ ಸಹ ಮೆನ್ಷನ್ ಮಾಡಿಲ್ಲ. ಒಂದು ಅಸ್ಯೂಮ್ ಎಕ್ಸ್ಪೆಕ್ಟೆಡ್ ಅಂತ ಏನಂತೀವಲ್ಲ, ಇದು ಆಗ್ಬೋದು, ಗೆಸ್ ಮಾಡಿರೋದು ಒಂದು ಡೇಟ್ ಹೇಳಬೇಕು ಅಂದರೆ ಆಗಸ್ಟ್ ಫಸ್ಟ್ ವೀಕಲ್ಲಿ ನಿಮಗೆ ಎಡಿಟಿಂಗ್ ಲಿಂಕ್ ಬಿಡ್ತಾರೆ. ಆ ಒಂದು ಫಸ್ಟ್ ವೀಕಲ್ಲಿ ಎಡಿಟಿಂಗ್ ಲಿಂಕ್ ಬಿಟ್ಟಾಗ ನೀವು ಲಾಗಿನ್ ಆಗಿ ಎಡಿಟ್ ಮಾಡಿಕೊಂಡು ಸೊ ನೀವೊಂದು ಮುಂದಿನ ರೌಂಡಿಗೆ ಹೋಗಬೇಕಾಗತ್ತೆ. ಸೊ ಮೊದಲೇ ಅಂತೂ ಎಡಿಟಿಂಗ್ ಲಿಂಕ್ ಅಂತೂ ಬಿಡೋದಿಲ್ಲ. ಸೊ ಅಂಟಿಲ್ ದೆನ್ ವೇಟ್ ಮಾಡಿದ್ರಿ ಅಂದ್ರೆ ನಿಮಗೆ ಒಂದು ಪೋರ್ಟಲ್ ಓಪನ್ ಆಕೈತಿ. ಪೋರ್ಟಲ್ ಓಪನ್ ಆಯಿತು ಅಂದ್ರೆ ನೀವು ಎಡಿಟ್ ಮಾಡೋಕ್ಕಾಕೈತಿ. ಸೊ ಎಡಿಟ್ ಮಾಡೋಕ್ಕಾಯಿತು ಅಂದ್ರೆ ನಿಮ್ಮ ಮುಂದೊಂದು ಒಳ್ಳೆ ಕಾಲೇಜ್ ಸಿಗ್ತೈತಿ, ನೆಕ್ಸ್ಟ್ ರೌಂಡಿಗೆ ಎಲಿಜಿಬಲ್ ಇರ್ತೀರಿ. ಸೊ ವೇಟ್ ಮಾಡ್ತಾ ಇರ್ರಿ. ನಿಮಗೆ ಎಲ್ಲ ಒಂದು ಅಪ್ಡೇಟನ್ನು ಕೊಡ್ತಿರ್ತೀನಿ ಆನ್ ಟೈಮ್. ನೀವು ಡೌಟ್ ಯಾವಾಗ ಕೇಳ್ತೀರ ಅದ್ರ ಬಗ್ಗೆ, ಅದು ಸಿಲಿ ಇದ್ರೂ ಪರವಾಗಿಲ್ಲ, ಅದ್ರ ಬಗ್ಗೆ ಸೊಲ್ಯೂಷನ್ ಕೊಡ್ತೀನಿ ಅಂತ. ಏನು ಸಿಲಿ ಐತಪ್ಪ ಇದೇನು ಕೇಳೋದು, ಒಂದೇ ಡೌಟ್ ಇದ್ದರೂ ಸಹ ನೀವು ನನಗೆ ಕೇಳಿರಿ, ನಾನು ನಿಮಗೆ ಸೊಲ್ಯೂಷನ್ ಕೊಡ್ತೀನಿ ಅಂತ. ಸೊ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಇನ್ನೂ ಶೇರ್ ಮಾಡಿಲ್ಲ ಅನಿಸುತ್ತೆ. ಈ ಒಂದು ಮ್ಯಾಟರ್ ತುಂಬ ಇಂಪಾರ್ಟೆಂಟ್ ಐತಿ. ನೀವೇನಾದರೂ ನಿಮ್ಮ ಫ್ರೆಂಡ್ಸಿಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ ಪಕ್ಕಾ ಹೇಳ್ತೀನಿ ಅವ್ರಿಗೆ ಕಾಲೇಜ್ ಸಿಗೋದಿಲ್ಲ, ಅವ್ರು ನೆಕ್ಸ್ಟ್ ರೌಂಡಿಗೆ ಬರೋಕ್ಕೆ ಎಲಿಜಿಬಲ್ ಆಗೋದಿಲ್ಲ. ಸೊ ಹೆಲ್ಪ್ ಮಾಡಿರಿ, ರೀಚ್ ಮಾಡಿರಿ ವೀಡಿಯೋನ. ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತೇಳಿ, ಡೌಟ್ ತೊಗೊಂಡು ನೀವು ಬರ್ರಿ, ಸೊಲ್ಯೂಷನ್ ತೊಗೊಂಡು ನಾ ಬರ್ತೀನಿ ಅಂತೇಳಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಓಕೆ, ಟಾಟಾ, ಬಾಯ್.